पर इंडिया न्यूज में आपका स्वागत है। आज हम बताएंगे बीदर डिस्ट्रिक्ट के हालकुर तालुके के जो कल यात्रा उत्सव था, वहाँ पर दूसरा दिन का। वहाँ पर बड़े पहलवान आ चुके थे, दिल्ली मुंबई दिल्ली से भी लोग पहलवान आ चुके थे। वहाँ पर सभी लोगों ने वहाँ पर बड़े कुश्तियाँ खेले और वहाँ पर सभी हज़ारों लोगों ने भक्त आए थे। साथ शनु सलगार भी थे वहाँ पर। और वहाँ पर कई भक्त लोगों ने हमसे बात की। उन्होंने कहा कि हम पिछले साल 40 साल से आके यहाँ पर 15 दिन पहले मंदिर में जो भक्तों का सेवा करते हैं और हमारे जितने भी गांव के 400 लोग आते हैं और हम जब पिछले 40 साल से आके मेहनत करते हैं और हमको यहाँ पर सभी से महाराज के आशीर्वाद से हम बहुत सुकून हैं। और वहाँ पर उन्होंने कहा हम आंखों से देखा पिछले 40 साल से यहाँ पर संतान नहीं थे, संतान हुआ किसी को। और किसी ने कहा वहाँ पर जो भी मिजाज ख़राब होता है, कुछ भी ये होता है तो महाराज के हाथ से हम आके जल पीते हैं तो पूरा आराम होता है। और दूसरे गांव में भी लोग उनको बहुत चाहते हैं, हर गांव में उनको जो बुलाते हैं हर जगह, तो यात्रा के जैसा उनका वो स्वागत होता है वहाँ पर। और सभी लोगों ने वहाँ पर बेंगलुरु से आए थे, मैसूर से आए थे, सभी सब तरफ के लोग आए थे। और सभी लोगों ने कल शनिवीर स्वामी ने स्वागत किया सभी को वहाँ पर। ईश्वर इंडिया पिछले 40 साल से यहाँ जो मंदिर का सेवा कर रहे हैं सर, और आगे आने वाले दिनों में और आपके नीचे और कोई आएंगे सर जो पिछले 40 साल से जो मेहनत कर रहे हैं आप? 1996 ಸುಮಾರು 30 ವರ್ಷಗಳಿಂದ ಬೆಳಂಗಿ ಗ್ರಾಮದ ಸಮಸ್ತ ಸಮಾಜದ ಎಲ್ಲ ಮುಖಂಡರು ಇವತ್ತು 2 ದಿವಸ ತೇರಿನ ದಿವಸ ಮತ್ತು ಕುಸ್ತಿ ದಿವಸ ಊಟದ ವ್ಯವಸ್ಥೆ ಬೆಳಂಗಿಯವ್ರು ಮಾಡ್ತೇವೆ. ಪುರುಷರು ನಾವು ಬರೋದಾಗ ಒಂದು 10-20 ಕ್ವಿಂಟಲ್ ಹೋಗ್ತಿದ್ವಿ. ಈಗೇನದ ಶ್ರೀಗಳದೊಂದು ವಿಸ್ತಾರವಾಗಿದೆ. ಅವ್ರದ್ದೊಂದು ಏನು ನುಡಿದಂಥದ್ದು ಏನಂತ ಅವ್ರದ್ದು ಭವಿಷ್ಯ ಏನಲ್ಲ ಅಂದರೆ ಶ್ರೀಗಳದಪ್ಪ ಅಂದ್ರೆ ಏನು ಹೇಳ್ತಾರೆ ಅದು ವಾಕ್ಯ ಆಗ್ತಾವೆ. ಇವತ್ತು ಒಂದೇ ಒಂದು ಉದಾಹರಣೆ ಹೇಳ್ತೇವೆ. ನಮ್ಮ ಸೋದರಾದಂಥ ಶಿವರಾಜವ್ರಿಗೆ ಮಕ್ಕಳು ಇದ್ದಿದ್ದಿಲ್ಲ. ಅವ್ರ ದುರ್ಗೋಳ ಏನಪ್ಪ ಅಂದ್ರೆ ಮನೆಯಾಗ ಕರೆಸಿ ಅವ್ರ ತಂದೆಯವರಿದ್ದರು ವೇದಮಟ್ಟಿ ಕರ್ಬಾಸೆ ಅವರು ಜಗಲಿ ಮೇಲೆ ಕೊಟ್ಟು ಎಲ್ಲ ಇವ್ರದ್ದು ಚೆನ್ನಾಗದ, ಆದರೆ ಇವ್ರು ತಮ್ಮೂರಿಗೆ ಮಕ್ಕಳಾಗಿಲ್ಲ ಅಂದಾಗ ಅವ್ರು ಹೇಳೋರು ಇನ್ನೊಂದು ಸಾರಿ ಹೋರಿ ಅಂದರು. ಮತ್ತೊಂದು ಸಾರಿ ಕರೆದರು ಗುಜರಾತ್ಗೆ ಹೋರಿ ಅಂದರು. ಗುಜರಾತ್ಗೆ ಹೋಗಲ್ಲ, ನೀವು ಎಲ್ಲಿ ಆಶೀರ್ವಾದ ಮಾಡ್ತೀರಿ, ನೀವು ಬಿಟ್ಟು ಎಲ್ಲಿ ಹೋಗಲ್ಲ ಅಂದಾಗ ಔಷಧ ಕೊಟ್ಟ ಬಳಕ ಇವತ್ತು ನಮ್ಮ ತಮ್ಮವ್ರಿಗೆ ಏನದಪ್ಪ ಸೋದರಿಗೆ ಮಕ್ಕಳಿಗೆ ಇವತ್ತು ಅವರು ಆಸ್ಟ್ರೇಲಿಯಾದಲ್ಲಿ ಇಂಜಿನಿಯರ್ ಅದ. ಅದರಂತೆ ಸುಮಾರು ಪವಾಡಗಳು ಅವರು ಇವತ್ತು ನಮ್ಮ ಬೆಳಂಗಿ ಗ್ರಾಮದಾಗ ಒಂದು 15 ವರ್ಷದ ಹಿಂದೆ ಇವತ್ತು ಊರಾಗ ಒಂದು 10-15 ಜನ ಸತ್ತಾಗ ನಾವು ಗುರುಗಳಿಗೆ ಬಂದು ಕೇಳಿದೆವು, ಹಿಂಗಾಗತ್ತೆ ಊರಾಗ ಕಾಡಿಗತ್ತೆ ಅಂದಾಗ ನಾ ಬರ್ತೀನಪ್ಪ ಅಂದರು. ಅಂದಾಗ ನಾವೆಲ್ಲ ಬೆಳಂಗಿ ಗ್ರಾಮದವ್ರು ಕೂಡಿ ಏನಪ್ಪ ಅಂದ್ರೆ ಪಟ್ಟಿ ಮಾಡಿ ಊರಾಗ ಪ್ರದಕ್ಷಿಣೆ ಹಾಕಿದ ನಂತರ ಇವತ್ತಿಗೂ ಕೂಡ ಬೆಳಂಗಿ ಗ್ರಾಮದಾಗ ಯಾರಿಗೂ ಆಗಿಲ್ಲ. ಅದಕ್ಕೆ ಎಲ್ಲರೂ ಬೆಳಂಗಿ ಗ್ರಾಮದವರು ಏನು ಕಾರಣ ಇದ್ದರು ನಿತ್ಯವರು ಕರೆಸಿ ಏನಪ್ಪ ಅಂದ್ರೆ ಭಿನ್ನ ಪಟ್ಟಿ ತಿನ್ನೋದು ಉಂಗುರಿಟ್ಟೆ ಎಲ್ಲರೂ ಎಲ್ಲ ಜನ ಸಮಾಜದವ್ರು, ದಲಿತರ, ಬಂಜಾರರ, ಮುಸ್ಲಿಮರ, ಲಿಂಗಾಯತರ, ಕೋಳಿ ಸಮಾಜ ಯಾರು ಭೀ ಇವ್ರಿಗೆ ಬಿಟ್ಟು ಒಂದೇ ಕಾರಣ ಮಾಡೋದು. ಅದ್ರ ಜೊತೆಗೆ ಏನಪ್ಪ ಅಂದರೆ ಈಗ ಹೇಳಬೇಕಂದ್ರೆ ಅಪಾರವಾದಂಥ ಇವತ್ತು ನಿನ್ನೆ ಜಾತ್ರೆಯಲ್ಲಿ ಹೇಳೋರು ನಿಜಗುಣನ ಸ್ವಾಮಿಗಳು ನಮ್ಗೆ. ಅದ್ರ ಜೊತೆಗೆ ಮತ್ತೊಬ್ಬರು ಏನಪ್ಪ ಅಂದ್ರೆ ನಾವು 2 ವರ್ಷದ ಹಿಂದೆ ಮೈಸೂರು ಸುತ್ತೂರು ಮಠಕ್ಕೆ ಹೋಗಿದ್ದೆವು. ಅವ್ರಿಗೆ ಆಮಂತ್ರಣ ಕೂಡ ಶಿವಾನುಭವ ಚಿಂತನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಇತ್ತು. ಅದಾಗ ಹೋದಾಗ ಅವ್ರು ಏನು ಹೇಳೋರಪ್ಪ, ನಾವು ಶ್ರೀಮಂತ ಮಠ ರೊಕ್ಕದಿಂದ, ಆದರೆ ಭಕ್ತರು ಶ್ರೀಮಂತ ಮಠ ಇವತ್ತು ಯಾವಾಗ ಅಂದ್ಮೇಲೆ ಕರ್ನಾಟಕದಪ್ಪ ಅಂದರೆ ಅರಸೂರು ಶ್ರೀಮಠ ಅನ್ನೋಂಥ ಮಾತು ಕೂಡ ಅವ್ರು ಶ್ರೀಗಳು ನಮಗೆ ಮುಂದೋದ್ರಲ್ಲ ನಮ್ಮ ಕೈ ನಿಮ್ಮ ಮೊಬೈಲ್ ಬರ್ತದೆ ನಮ್ದು ನಾವೇ ಲೈನ್ ಅಂತಂದ್ರಿ ಲೈನ್ ಅಂತಂದ್ರಿ ಅಕ್ಕ
ಆಶೀರ್ವಾದ ಇದೆ. ಬಸವ ಕಲ್ಯಾಣ ತಾಲೂಕಿನ ಜನಪ್ರಿಯ ಶಾಸಕರು ಪರಿಸರ ಅವರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ. ಹಾಕ್ರಿ ಹಾರಕ್ರಿ ತೋರ್ಸಕ್ರಿ. ಅದೇ ರೀತಿಯಾಗಿ ರಾಜಕೀಯ ಮುಖಂಡರಾದಂತಹ ಬಾಬು ಹೊನ್ನನಾಯಕ್ ಸಾಹೇಬರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ. ಅದೇ ರೀತಿಯಾಗಿ ರಾಜು ಪಾಟೀಲ್ ಜೋಳದ ಜಿ ಅವರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ. ಹಾಗೂ ಡಿ.ಕೆ. ಹಿರೇಮಠ ಸಾಹೇಬರಿಗೂ ಕೂಡ ಗುರುಗಳಿಂದ ಆಶೀರ್ವಾದ ಆಗ್ತಾ ಇದೆ. ಜೋಳದ ಜೆ ಜೋಳಿಗೆ ಜೇಲ್ರಿ ರಾಜು ಪಾಟೀಲ್ ಹಿರಿಯರು ಮಂಗಣ್ಣ ಸಾವ್ಕಾರ ಅವರಿಗೂ ಕೂಡ ಸದಾನಂದ ಪಾಟೀಲ್ ಮುಡಿಬಿ ಅವರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ ಆಗ್ತಾ ಇದೆ. ಡಿ.ಕೆ. ಹಿರೇಮಠ ಸಾಹೇಬರಿಗೂ ಕೂಡ ಪರಮ ಪೂಜ್ಯರಿಂದ ಆಶೀರ್ವಾದ. ಅದೇ ರೀತಿಯಾಗಿ ಬಸವರಾಜ್ ಕೋರ್ಕೆ ಪಂಡಿತರಾವ್ ಪೊಲೀಸ್ ಪಾಟೀಲ್ ಯಲಗುಂಡಿ, ಪಂಡಿತ್ ದೇಸಾಯಿ ಮುಡುಬಿ, ಅಚ್ಚು ಯಾರು ಗುಲ್ಲಿಂಗಪ್ಪ ಸೇದಾಪುರಿ ಅವರು, ಸುಭಾಷ್ ಮುರುಡು ಬೆಳಮಗಿ, ವಿಜಯ್ ಕುಮಾರ್ ಕುಬಾ ಸಾವ್ಕರ್, ಗುದಿಗೆ ಆಮೇಲೆ ಸಂಜೀವ್ ಕುಮಾರ್ ನಾಯಕ್ ಈ ಕಡೆ ನೋಡ್ರಿ. ತೆಲುಗು ಯಾಚಕರ ಪಕ್ಕರವೇ जरा मम्मा थोड़ा साइड पहलवान जी पहले निंदर रही बरी तुम्हारा कुछ लाने में बच्चा बच्चा